ವೆಲ್ಕಮ್ ಬ್ಯಾಕ್. ಸರ್ಕಾರಿ ಆಸ್ತಿ ಮರಳಿ ಸರ್ಕಾರಕ್ಕೆ ವಕ್ಫ್ ಪಾಲಾಗಿತ್ತು 77 ಎಕರೆ ವಾಪಸ್ ಪಡೆದಿದ್ದೇಕೆ ಜಿಲ್ಲಾಡಳಿತ? ಎಲ್ಲಾ ಜಿಲ್ಲೆಗಳಿಗೆ ಮಾದರಿಯಾಗುತ್ತಾ ವಿಜಯಪುರದ ಪ್ರಕರಣ? ವಕ್ಫ್ ಆಸ್ತಿ ವಾಪಸ್. ವಕ್ಫ್ ಬೋರ್ಡ್ಗೆ ನೀಡಿದ್ದಂತ 77 ಎಕರೆ ಜಮೀನನ್ನ ವಾಪಸ್ ಪಡೆಯಲಾಗಿದೆ. 2005ರಲ್ಲಿ ವಕ್ಫ್ಗೆ ನೀಡಿದ್ದಂತ ಜಾಗ ಮರಳಿ ಸರ್ಕಾರಕ್ಕೆ. 2005ರಲ್ಲಿ ಜಿಲ್ಲಾಡಳಿತ ನೀಡಿದ್ದಂತ ಜಾಗ ಇದು. 2005ರಲ್ಲಿ ನೀಡಲಾಗಿತ್ತು 77 ಎಕರೆ ಜಮೀನನ್ನ ಜಿಲ್ಲಾಡಳಿತದಿಂದಲೇ ಈಗ ವಾಪಸ್ ಪಡೆಯಲಾಗಿದೆ. ಕೊಟ್ಟಿದ್ದಾದ್ರೂ ಯಾಕೆ, ಇಸ್ಕೊಂಡಿದ್ ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ವಿಜಯಪುರದ ಮಹಲ್ ಬಾಗಯಾತದಲ್ಲಿನ ಭೂಮಿ ವಾಪಸ್ ಪಡೆಯಲಾಗಿದೆ. 2005ರಲ್ಲಿ ವಿಜಯಪುರದಲ್ಲಿ ಡಿಸಿ ಆಗಿದ್ದಂತ ಮೊಹಮ್ಮದ್ ಮೊಹಾಸಿನ್ ವಕ್ಫ್ಗೆ ಸರ್ಕಾರಿ ಜಾಗವನ್ನ ನೀಡಿದ್ರು. ಅಂದಿನ ಡಿಸಿ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೊಹಸಿನ್ ಅವರು ಈ ಒಂದು 77 ಎಕರೆ ಜಮೀನನ್ನ ವಕ್ಫ್ಗೆ ನೀಡಿದ್ರು. ಅಂದಿನ ಡಿಸಿ ಆದೇಶಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಶಾಸಕ ಯತ್ನಾಳ್ ಅವರು. ಈಗ ತನ್ನ ಸುಪರ್ದಿಗೆ ಪಡೆದಿರುವಂಥದ್ದು ವಿಜಯಪುರ ಜಿಲ್ಲಾಡಳಿತ. ವಿಜಯಪುರ ಕ್ಷೇತ್ರದ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದನ್ನ ವಿರೋಧ ಮಾಡ್ಕೊಳ್ತಾನೆ ಬರ್ತಾ ಇದ್ರು. ಫೈನಲಿ ಈಗ ವಿಜಯಪುರದ ಜಿಲ್ಲಾಡಳಿತ ಈ ಒಂದು ಜಮೀನನ್ನ ವಾಪಸ್ ಪಡೆದಿದೆ. ವಿಜಯಪುರದ ಪ್ರಕರಣ ರಾಜ್ಯದ ಇತರೆ ಜಿಲ್ಲೆಗಳಿಗೂ ಕೂಡ ಮಾದರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ನೋಡ 400-500 ಎಕರೆ ಒಕ್ಕಪತ್ ಮಾಡಿ ಹೋಗಿ ಬಿಟ್ಟಿದ್ದವು. ಈಗ 77 ಎಕರೆ ಮೊನ್ನೆ ನಮ್ಮ ಡಿ ಸಿ ಅವರು, ಎ ಸಿ ಅವರು, ತಹಸೀಲ್ದಾರ್ ಎಲ್ಲ ಕೂಡಿ ಬಿಡ್ಕೊಂಡು ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ನಮಗೆ ತಗೊಂಡ್ಬಿಟ್ಟಾರ ನೋಟಿಸ್ ಕೊಟ್ಟು. ಪೊಲೀಸ್ ಎಸ್ ಪಿಗೆ ನೋಟಿಸ್ ಕೊಡ್ತಾರೆ ಮಕ್ಕಳು. ಅದು ಡಿಸ್ಟಿಕ್ ಹಾಸ್ಪಿಟಲ್, ಅದು 175 ಎಕರೆ ಇಡೀ ಕರ್ನಾಟಕದಾಗ ಅತಿ ಹೆಚ್ಚು ಭೂಮಿ ಇದ್ದಂಥದ್ದು ನಮ್ಮ ಹಾಸ್ಪಿಟಲ್. 31 ಎಕರೆದಾಗ ನಾವು ಮನೆ ಕಟ್ಲಾಕತ್ತೀವಿ. ನಮ್ಮ ನಗರ ನಮ್ಮ ಕಮಿಷನರ್ ಭಾಳ ಒಳ್ಳೆ ಮನೆ ಕಟ್ಲಾಕತ್ತೀವಿ. 1493 ನೋಡಿ ಬನ್ನಿ, ಹೋಗಿ ನೋಡಿ ಬರ್ರಿ. 31 ಎಕರೆ ಸೋಮಣ್ಣ ಬಂದಿದ್ರು ಭೂಮಿ ಪೂಜಾಗ ಅವ್ರು. ಅಂದ್ರೆ ಏನಣ್ಣ 31 ಎಕರೆ ನಾವು ಏನಾರ ಇದ್ದೀವಿ ಅಂದ್ರೆ ನಾವೇ ಮಾಡ್ಕೊಂಡು ಬಿಡ್ತೀವಿ, ನೀವು ಹುಚ್ಚಿದೀವಿ, ಇಲ್ಲಾಕೆ ಬಡ್ರ ಮನೆ ಕಟ್ಲಕತ್ತ. ನಾನು ಏನು ಮಾಡೋದಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದಲ್ಲ, ಮತ್ತು ಕರೋನಾ ಬರೋದಲ್ಲ. ನಾಳೆ ಇವತ್ತಿನ ದಿವಸ ಮಾನ್ಯ ವಿಜಯಪುರ ಶಹರದ ಶಾಸಕರು ಹಾಗೂ ವಿಜಯಪುರದ ಎಲ್ಲ ಜನತೆಗೆ ತಮ್ಮ ಪೇಪರ್ ಮತ್ತು ಇದರಲ್ಲಿ ಊಹಾಪೋಹವನ್ನು ನಡೆಸಿದ್ದಾರೆ. ವಿಜಯಪುರ ನಗರದ 811 ಸರ್ವೆ ನಂಬರದ ಆಸ್ತಿಯನ್ನು ಕಂದಾಯ ಇಲಾಖೆಗೆ ಹೊಳೆ ತಗೊಂಡು ಬರುವಂಥ ದೊಡ್ಡ ಕೆಲಸವನ್ನು ಮಾಡಿನ ಹೇಳಿಕೆಸಿಂದ ಇವತ್ತಿನ ದಿವಸ ಗೌಡ್ರು ಹೇಳಕತ್ತಾರ. ಅದು ಏನೂ ಇಲ್ಲ, ವಕಫ್ ಜಮೀನು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1 2 3